ಹಾಂ ಹೆಲೋ ವೆಲ್ಕಮ್ ಬ್ಯಾಕ್ ಟು ಪಿ ಆರ್ ಕುಡ್ಲ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಅವರೆಕಾಳು ಪಲಾವ್ ಯಾವ ರೀತಿ ನಮ್ಮನೇಲಿ ಮಾಡ್ತಾರೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಇವಾಗ ಏನು ತೋರಿಸ್ತಿದ್ದೇನೆ, ಇಷ್ಟು ಐಟಮ್ ಇದ್ದರೆ ಸಾಕು. ಇಷ್ಟು ಐಟಮಲ್ಲಿ ನೀವು ಅವರೆಕಾಳು ಪಲಾವ್ ಸಿಂಪಲ್ಲಾಗಿ ಮಾಡ್ಕೊಬೋದು. ಓಕೆ, ಪಲಾವ್ಗೆ ಬೇಕಾಗಿರುವಂಥ ಐಟಮ್ಸ್ ಇಷ್ಟು. ಎರಡು ಈರುಳ್ಳಿ, ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು 2 ಟೊಮೊಟೊ ಮತ್ತು ಬೇಯಿಸಿಟ್ಕೊಂಡಿರುವಂತಹ ಗೆಡ್ಡೆಕೋಸು, ಅವರೆಕಾಳು, ಬೀನ್ಸು, ಕ್ಯಾರೆಟು ಮತ್ತು ಇದಿಷ್ಟೇನಿದೆ ಇದೆಲ್ಲ ರುಬ್ಬೋಕ್ಕೆ ಬೆಳ್ಳುಳ್ಳಿ, ಏಲಕ್ಕಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಪುದೀನ ಮತ್ತು ಇಲ್ಲಿ ನೋಡೋದಿದ್ದರೆ ಬಿರಿಯಾನಿ ಮಸಾಲ, ಉಪ್ಪು, ಮೊಸರು, ಅರಿಶಿನ ಇಷ್ಟಿದ್ರೆ ಸಾಕು, ಸಿಂಪಲ್ಲಾಗಿ ಮಾಡ್ಕೊಬೋದು. ಓಕೆ, ರುಬ್ಕೊಳ್ಳೋಕ್ಕೆ ಬೇಕಾಗಿರುವಂಥ ಐಟಮ್ಸು: ಕೊತ್ತಂಬರಿ, ಪುದೀನ ಮತ್ತು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಮತ್ತು ಒಂದು ಏಲಕ್ಕಿ. ನೋಡಿ, ಏಲಕ್ಕಿ ಇದಿಷ್ಟು ಹಾಕೊತೀವಿ. ಓಕೆ, ಇದಿಷ್ಟು ಪೇಸ್ಟ್ ಮಾಡ್ಕೊಂಡು ಬರೋಣ. ಪೇಸ್ಟ್ ನೋಡಿ, ಪೇಸ್ಟನ್ನು ಒಂದು ಬೌಲಿಗೆ ಹಾಕೊತೀನಿ. ಅದು ಹೇಳ್ಬೇಕಾ ಅಂತ ಅನ್ಕೊತೀನಿ, ಆದರೆ ನಾನು ಹೇಳಿದ್ರೆ ನಾನು ವೀಡಿಯೋ ಮಾಡ್ತೀನಿ. ಅದು ನೋಡಿ ಮಾಡ್ತೀನಿ. ಓಕೆ, ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ನೆಕ್ಸ್ಟು ಪಲಾವ್ ಎಲೆ, ಈರುಳ್ಳಿ, ಈರುಳ್ಳಿ ಗೋಲ್ಡನ್ ಕಲರ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಹಾಕ್ಕೊಂಡ್ವಿ. ಇವಾಗ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ಫ್ರೈ ಮಾಡಿ. ಈಗ ರುಬ್ಕೊಂಡಿರೋ ಪೇಸ್ಟನ್ನು ಹಾಕಿದ್ದೀವಿ. ಚೆನ್ನಾಗಿ ಫ್ರೈ ಮಾಡಿಕೊಡಿ. ಪೇಸ್ಟ್ ರುಬ್ಕೊಂಡಿರೋ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ. ಇಲ್ಲಿ 2 ಗ್ಲಾಸ್ ರೈಸ್ನ ನಾವು ನೆನೆಸಿ ಈಗ ಇಟ್ಕೊಬೇಕು. ಓಕೆ, ಇವಾಗ ನಾವು ಏನು ಬೇಯಿಸಿಟ್ಕೊಂಡಿದ್ವು ಅದು ಗೆಡ್ಡೆಕೋಸು, ಆಲೂಗೆಡ್ಡೆ, ಕ್ಯಾರೆಟು, ಬೀನ್ಸು, ಅವರೆಕಾಳು ಇದೆಲ್ಲ ಹಾಕಿ ತರಕಾರಿ ಫ್ರೈ ಮಾಡ್ಕೊಳ್ಳಿ. ಈಗ ಕೊತ್ತಂಬರಿ, ಪುದೀನ ಸೊಪ್ಪು ಹಾಕ್ಕೊಬೇಕು. ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ಕೊಬೇಕು. ಏನು ಮೊಸರು, ಅರಿಶಿನ ಪುಡಿ ಏನು ಇದೆ, ಮೊಸರು, ಅರಿಶಿನ ಪುಡಿ ಇವಾಗ ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನು ಕ್ಲೋಸ್ ಮಾಡ್ತಿದ್ದೀನಿ. 5 ನಿಮಿಷ 10 ನಿಮಿಷ ನೆನೆಸಿಟ್ಕೊಂಡಿರೋಂತಹ ರೈಸ್, ಇದನ್ನು ಈಗ ನಾವು ಆ್ಯಡ್ ಮಾಡ್ಕೊಳ್ಳೋಣ. ನೀರು ಹಾಕ್ಕೊಬೇಡಿ, ಹಾಗೆ ಆ್ಯಡ್ ಮಾಡ್ಕೊಳ್ಳಿ.
ತರಕಾರಿ ಏನು ಬೇಯಿಸಿಟ್ಕೊಂಡಿರ್ತೀವೋ ಆ ನೀರನ್ನು 4 ಲೋಟ ನೀರು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಫಸ್ಟ್ ರೈಸ್ ಹಾಕ್ಕೊಬೇಕು, ಆಮೇಲೆ ತರಕಾರಿ ಏನು ಬೇಯಿಸಿರ್ತೀವೋ ನೀರು ಅದನ್ನು 4 ಲೋಟ ಪಲಾವ್ಗೆ ಹಾಕ್ಕೋಬೇಕು. ಈಗ ಕ್ಲೋಸ್ ಮಾಡಿ. ಓಕೆ, ಈಗ ಅನ್ನ ಸ್ವಲ್ಪ ಬೆಂದಿದೆ. ರೈಸ್ ಹಾಕಿ ಕ್ಲೋಸ್ ಮಾಡಿದ ನಂತರ ಸಣ್ಣ ಉರಿಲಿ ಇಟ್ಕೊಳ್ಳಿ. ತುಂಬ ದೊಡ್ಡ ಉರಿಲಿ ಇಟ್ಕೊಂಡ್ರೆ ಎಲ್ಲ ನಿಮಗೆ ಸೀದೋಗ್ಬಿಡತ್ತೆ. ಅವಾಗವಾಗ ಈ ಥರ ಕಲಿಸ್ಕೊತೀರಿ. ಅನ್ನ ಇಲ್ಲ ಅಂದರೆ ನೋಡಿ ಈ ಥರ ಕಲಿಸ್ಕೊಬೇಕು. ಈಗ ಅನ್ನ ಬೆಂದಿದೆ ಅಂತ ನೋಡೋಣ. ಬಜೆ ಅದೆಲ್ಲ ನೋಡಿ ಅನ್ನ ಬೆಂದಿದೆ. ಈಗ ಆಫ್ ಮಾಡೋಣ. ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಪಲಾವ್ ಮಾಡಾದ್ಮೇಲೆ ಎಷ್ಟು ಕಿಚನ್ ಇವಾಗ ಎಷ್ಟು ಕ್ಲೀನ್ ಮಾಡಬೇಕು ಅಂದರೆ ನೋಡಿ, ಇವಾಗ ಎಷ್ಟು ಕ್ಲೀನ್ ಮಾಡಬೇಕು. ನಮ್ಮ ಮಂಗಳೂರಿನ ವೆದರ್ ನೋಡಿ, ಈಗ ಅಷ್ಟೇ ಬಿಸಿಲು ಬಂದಿರೋದು. ಇಲ್ಲೂ ಕೂಡ ಚಳಿ ಉಂಟು ನೋಡಿ. ನೋಡಿ ಅವರೆಕಾಳು ಪಲಾವ್ ನೋಡಿ. ಸೀರಿಯಸ್ಲಿ ತುಂಬ ಚೆನ್ನಾಗಿ ಬಂದಿದೆ. ನೀವು ನಿಮ್ಮನೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ವೀಡಿಯೋ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ, ಫೈನಲಿ ಅವರೆಕಾಳು ಪಲಾವ್ ತುಂಬ ಚೆನ್ನಾಗಾಗಿದೆ. ನೀವು ಟ್ರೈ ಮಾಡಿ.